ಹೊರಗಡೆ ಹೋಗಕ್ಕಿಂತ ಮುಂಚೆ ನಿಮ್ಗೊಂದು ನಾಯಿನ ಯಾರಿಗೋ ಒಬ್ರಿಗೆ ನಾನ್ ಬರೋವರೆಗೂ ಇಟ್ಕೊಳಪ್ಪ ಅಂತ ಕೊಟ್ಟಿರ್ತೀರಂತೆ. ಹೌದು ಸೊ ಅವರು ನನ್ಗೆ ಜಾಗ ಇಲ್ಲ ಅಂದ್ಬಿಟ್ಟು ಅವ್ರ ಸ್ನೇಹಿತರಿಗೆ ಯಾವಾಗ ಹೌದು ಕೊಟ್ಟಿರ್ತಾರಂತೆ. ಸೊ ಅವರು ನಾಯಿನ ಮಾರ್ಬಿಡ್ತಾರಂತೆ ಯಾರಿಗೋ. ಹೌದು ಅದ್ರ ಬಗ್ಗೆ ಡೀಟೇಲ್ ಹೇಳ್ತೀನಿ. ಅಂಜನ್ ಅಂತ ಅವರು, ಅಂಜನ್ ಅನ್ನೋರು ಒಂದು ಫಂಕ್ಷನ್ ಅಲ್ಲಿ ನಂಗೆ ಗಾಂಧಿ ಬಜಾರ್ ಅಲ್ಲಿ ಫ್ರೆಂಡ್ ಪಕ್ಕನೆ ಕುತ್ಕೊಂಡಿರ್ತಾರೆ. ಅವರು ಬಟ್ಟೆ ಡೀಲು ಮಾಡ್ತಾ ಇರ್ತಾರೆ. ನಾನು ಅವ್ರಿಗೆ ಬಟ್ಟೆನು ನನ್ಗೆ ಒಳಗೋಗ್ತಾ ಇದೀನಿ, ನನ್ಗೆ ಸೇಲಿಗೆ ಬೇಕು ಅಂತ ಕೇಳಿರ್ತೀನಿ. ಆದ್ರೆ ಅವ್ರ ಹತ್ರ ಆ ಟೈಮಲ್ಲಿ ಇರೋದಿಲ್ಲ. ನಾನು ಆಲ್ರೆಡಿ ಬೇರೆ ಕಡೆ ಡೆಲ್ಲಿಲೆಲ್ಲ ಶಾಪಿಂಗ್ ಮಾಡ್ಬಿಟ್ಟಿರ್ತೀನಿ. ಆದ್ರೆ ಅವ್ರ ಹತ್ರ ಒಂದ್ ಬಟ್ಟೆನು ತಗೊಂಡಿರಲ್ಲ, ಬರೀ ಮಾತಾಡಿರ್ತೀನಿ ಅಷ್ಟೇ ಹೊರತು. ಆ ಟೈಮಲ್ಲಿ ಫ್ರೆಂಡ್ ಆಗಿರ್ತಾರೆ ಒಂದು ಫ್ರೆಂಡ್ ಥ್ರೂ ಇಂದ. ನಂದು 20 ಲಕ್ಷದ ಡಾಬರ್ಮೆನ್, ಅದು ಯುರೋಪಿಯನ್ ಡಾಬರ್ಮೆನ್ ಅಂತ. ಅಂದ್ರೆ ಬೆಂಗಳೂರಲ್ಲಿ ಇಂಡಿಯಾ ಫುಲ್ ನೋಡೋದಿಲ್ಲ, ಅಮೆರಿಕನ್ ಡಾಬರ್ಮೆನ್. ಯುರೋಪಿಯನ್ ಡಾಬರ್ಮೆನ್ ಈಗ ಹೊಸದಾಗಿ ಅದು ಟ್ರೆಂಡ್ ಈಗ ಬರ್ತಾ ಇರೋದು. ಅದಕ್ಕಂದ್ರೆ ಅದ್ರ ಚೆಸ್ಟ್ ಎಲ್ಲ ತುಂಬಾ ದೊಡ್ಡದಿರುತ್ತೆ, ತುಂಬಾ ಹೈಬ್ರಿಡ್. ಅದನ್ನ ನಾನು ತಗೊಂಡಿರ್ತೀನಿ. ಅದನ್ನ ಬಂದು ರೆಫರ್ ಮಾಡ್ತಾರೆ ಅವ್ರಿಗೆ ಬೇಕು ಅಂತ. ನಾನೇನ್ ಮಾಡ್ತೀನಿ, ಅವ್ರಿಗೆ BL ಇದೆಯಲ್ಲ ಗಣೇಶ ದೇವಸ್ಥಾನ ಮುಂದೆ ಹೋಗ್ಬಿಟ್ಟು ಕೊಟ್ಬಿಟ್ಟು ಬರ್ತೀನಿ. ಅವ್ರೇನ್ ಮಾಡ್ತಾರೆ, ಅವ್ರ ಮನೇಲಿ ಇರುತ್ತಲ್ಲ, ಅವ್ರ ಮನೇಲಿ ಕಾರಣಾಂತರದಿಂದ ಇಟ್ಕೊಳಕ್ ಆಗದೆ ಅವ್ರ ಫ್ರೆಂಡಿಗೆ ಕೊಟ್ಟಿರ್ತಾರೆ. ಅವಾಗ ಅವರು ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಹೇಳಿ ಕೊಡ್ಬೇಕು. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಂದ್ರೆ, ಇವಾಗ ನಾಯಿ ಓನರ್ ನಾನ್ ಇರ್ತೀನಿ, ನಾನ್ ಬಂದು ಗಿಫ್ಟ್ ಕೊಟ್ಬಿಡಲ್ಲ, ಟರ್ಮ್ಸ್ ತರ ಕೊಡೋದು. ಅಂದ್ರೆ ಓನರ್ ನಾನೇ ಇರ್ತೀನಿ, ಪೇಪರ್ ನನ್ನ ಹೆಸರಲ್ಲೇ ಇರುತ್ತೆ, ಅದಕ್ಕೆ ಮೈಕ್ರೋಚಿಪ್ ಆಗಿರುತ್ತೆ, ಎಲ್ಲ ಆಗಿರುತ್ತೆ. ಅವ್ರು ಸಾಕೋಬೇಕು. ಮರಿ ಹಾಕಿದಾಗ ಒಂದ್ ಮರಿ ಅವ್ರಿಗೆ ಮಿಕ್ಕಿದ್ ನನಗೆ ಲೈಫ್ ಟೈಮ್. ಅವರು ಹೀಟಿಗೆ ಬಂದಾಗ ಹೇಳ್ಬೇಕು. ಅದು ವರ್ಷಕ್ಕೊಂದ್ಸಲಿ ಬ್ರೀಡ್ ಮಾಡ್ತೀವಿ. ಅದು ಗಂಡು ನನ್ನ ಹತ್ರನೇ ಇರುತ್ತೆ. ಅವ್ರು ಹೀಟಿಗೆ ಬಂದಾಗ ಹೇಳೋದು ನನ್ ಗಂಡು ಕ್ರಾಸ್ ಮಾಡಿಸ್ತೀವಿ, ಮರಿ ಹಾಕುತ್ತೆ. 10 ಹಾಕ್ಲಿ 5 ಹಾಕ್ಲಿ 1 ಅವ್ರಿಗೆ ಮಿಕ್ಕಿದ್ ನನಗೆ. ಆ ತರ ಟರ್ಮ್ಸ್. ಅವ್ರು ತುಂಬಾ ಒಳ್ಳೆಯವರು, ಅಂಜನ್ ಅವರು ಒಳ್ಳೆಯವರು, ಅವ್ರು ಮೋಸ ಮಾಡಿಲ್ಲ. ಆದ್ರೆ ಆ ಕಂಡೀಷನ್ ನಾನ್ ಅವ್ರಿಗೆ ಹೇಳಿದ್ದೆ. ಇವ್ರು ಯಾರಿಗ್ ಕೊಟ್ಟಿದ್ದಾರೆ ಅವ್ರಿಗೆ ಹೇಳಿಲ್ಲ. ಅವ್ರಿಗೆ ಅದ್ರ ನಾಯಿ ವ್ಯಾಲ್ಯೂನೇ ಗೊತ್ತಿಲ್ಲ. 20 ಲಕ್ಷದ ನಾಯಿ ವ್ಯಾಲ್ಯೂನೇ ಗೊತ್ತಿಲ್ಲ. ಅವ್ರೇನ್ ಮಾಡ್ಬಿಟ್ಟಿದ್ದಾರೆ, ಅವನು ನಾಯಿ ಬ್ರೀಡರ್ ಅಲ್ಲ, ಇವ್ರು ಕೊಟ್ಟಿರೋನು ಒಳ್ಳೆಯವನು, ಪೆದ್ದು ಅಂದ್ರೆ ದದ್ದು, ಗೊತ್ತಿಲ್ಲ ಅವನಿಗೆ. ನಾಯಿ ಅಂದ್ರೆ ನಾಯಿ, ಏನ್ 1000 ರೂಪಾಯಿ 500 ರೂಪಾಯಿ ನಾಯಿ ಅಂತ ಅನ್ಕೊಂಡ್ಬಿಟ್ಟಿದ್ದಾನೆ ಅವನು. ಅವನೇನ್ ಮಾಡಿದಾನೆ, HL ಸೈಡ್ ಮಾರತಳ್ಳಿ ಸೈಡ್ ಯಾರಿಗೋ ಕೊಟ್ಟಿದ್ದಾನೆ. ಅವನು ಕಿಲಾಡಿ ಅಂದ್ರೆ ನಾಯಿ ಬ್ರೀಡರ್ ನಂತರನೇ. ಅವನೇನ್ ಮಾಡ್ಬಿಟ್ಟಿದ್ದಾನೆ, 30,000 20,000 ಸೇಲ್ಗೆ ಇಟ್ಬಿಟ್ಟು ಗ್ರೂಪ್ ಅಲ್ಲಿ ಬಿಟ್ಟಿದ್ದಾನೆ. ಇಮಿಡಿಯೇಟ್ ನನಗೆ ಡೆನ್ನಿಸ್ ಅಂತ ಕಾಲ್ ಬಂತು. ಡೆನ್ನಿಸ್ ಅನ್ನೋರು ಫ್ರೆಸರ್ ಟೌನ್ ಸೈಡ್, ಟ್ಯಾನ್ರಿ ರೋಡ್ ಸೈಡ್ ಇರ್ತಾರೆ. ಅವ್ರು ನಂಗೆ ಹಳೆ ಪರಿಚಯ. ಸರ್, ಈ ಕ್ವಾಲಿಟಿ ನಾಯಿ ನಿಮ್ದು ಬಿಟ್ರೆ ಯಾರ್ದು ಆಗಕ್ ಚಾನ್ಸ್ ಇಲ್ಲ, ಇದೇನಾದ್ರು ನಿಮ್ದ ನೋಡಿ ಅಂತ ಕಳಿಸ್ತಾರೆ ಫೋಟೋ. ಇದು ಸೇಲ್ಗಿದೆ, ಇಷ್ಟು ಹೈಬ್ರಿಡ್ ಬರೀ 30,000 ಸೇಲ್ಗೆ ಇಟ್ಟಿದ್ದಾರೆ, ಈ ಕ್ವಾಲಿಟಿ ತರ್ಸೋರು ಇನ್ಯಾರು ಇಲ್ಲ, ನಿಮ್ದ ಅಂತ ಕಳಿಸ್ತಾರೆ. ಅಯ್ಯೋ ಸಾರ್ ನಂದೇ ಸಾರ್, ಇದು ಯಾರು ಸಾರ್, ಒಂದ್ ಬಳಿ ಹಂಗೆ ಹಿಂಗೆ ಅಂತ ಕೆಟ್ಟ ಮಾತಲ್ಲಿ ಬೈಕೊಂಡು ಕಾನ್ಫರೆನ್ಸ್ ಹಾಕಿ ಅಂತ ಹೇಳ್ತೀನಿ. ಕಾನ್ಫರೆನ್ಸ್ ಹಾಕ್ತಾರೆ. ನನ್ನ ಹೆಸರು ಹೇಳ್ಬೇಡ ಅಂತ ಹೇಳ್ತೀನಿ ನಾನು. ನಾನು ಎಲ್ಲ ಕೇಳ್ಕೊತೀನಿ, ಎಲ್ಲಿಂದ ಬಂತು, ಎಷ್ಟ್ ದಿನ ಆಯ್ತು, ಯಾರು ಕೊಟ್ರು, ಅವ್ರೆಷ್ಟು ಕೊಟ್ರು, ನೀನ್ ಎಷ್ಟಕ್ ಮಾರ್ತಾ ಇದ್ಯಾ, ನಿನ್ ಮನೇಲಿ ಎಷ್ಟ್ ದಿನದಿಂದ ಇದೆ, ಎಲ್ಲಾ ಕೇಳ್ಕೊಂತೀನಿ. ಕನ್ಫರ್ಮ್ ಆಗ್ಬಿಡುತ್ತಿದ್ದು. ನನ್ ಟೈಮ್ ಕರೆಕ್ಟ್ ಆಗಿತ್ತು. ಅಂದ್ರೆ ಒಂದ್ ದಿವಸ ಹಿಂದೆ ನಾನು ಒಳಗ್ ಹೋದ್ಮೇಲೆ ಮಾರ್ಕೊಂಡು ಅದು ಎಲ್ಲೆಲ್ಲೋ ಹೊಟ್ಟೋಗ್ಬಿಟ್ಟಿರೋದು. ಅಂದ್ರೆ ನಾನು ಬಿಗ್ ಬಾಸ್ ಒಳಗ್ ಹೊಟ್ಟೋಗಿದ್ದಿದ್ರೆ ಆ ನಾಯಿ ಬಂದು ಅವ್ನ್ ಚೆನ್ನೈಗೋ ಬಾಂಬೆಗೋ ಮಾರ್ಬಿಟ್ಟಿದ್ರೆ ಕೈಗೆ ಸಿಗ್ತಾ ಇರ್ಲಿಲ್ಲ. ಆಮೇಲೆ ನನಗೆ ಗೊತ್ತು ಆಗ್ತಾ ಇರಲ್ಲ. ಆದ್ರೆ ನಾನು ಅವಾಗ ಅಂಜನ್ ಹಿಡ್ಕೊಂಡು ಅಂಜನ್ ಹತ್ರ ದುಡ್ಡು ಕಿತ್ಕೊಳ್ತಾ ಇದ್ದೆ. ಅಂಜನ್ ಹಿಡ್ಕೊಂಡು ಅಂಜನ್ ದುಡ್ಡು ಕಿತ್ತೆ. ಅವ್ರು ಒಳ್ಳೆಯವರು, ಅಂಜನ್ ಒಳ್ಳೆಯವ್ರು, ಜೆಂಟ್ಲ್ಮ್ಯಾನ್. ಅದೇನಾಯ್ತು, ನಾನು ಟಕ್ ಅಂತ ನನ್ ಫ್ರೆಂಡ್ ಥ್ರೂ ಅವ್ರ ಪರಿಚಯ ಆಗಿದ್ರು, ಅವ್ರಿಗೆ ಹೊಡೆದ್ಬಿಟ್ಟು ಸಚಿನ್ ಅಂತ ಅವ್ರಿಗೆ ಕಾನ್ಫರೆನ್ಸ್ ಕಾಲ್ ಹಾಕು ಅಂತ ಹೇಳಿದೆ. ಕಾನ್ಫರೆನ್ಸ್ ಕಾಲ್ ಹಾಕಿದ್ರು. ಸರ್, ಇದು ನಾಯಿ ನೋಡಕ್ ನಾನು ಬರ್ತಾ ಇದ್ದೀನಿ ಅಂತ ಅಂದೆ. ಇಲ್ಲ ಸರ್, ನನ್ನ ಫ್ರೆಂಡ್ ಮನೇಲಿ ಇದೆ ಅಂದ್ರು. ಎಲ್ಲಿ ಅಂದೆ. ಅವ್ರಿಗೆ ಕಾನ್ಫರೆನ್ಸ್ ಹಾಕಿ ಅಂದೆ. ಅವ್ರ ಕಾನ್ಫರೆನ್ಸ್ ಹಾಕೋದು. ಅವ್ನ್ ಬಂದು ಅವನಿಗೆ ಕಾನ್ಫರೆನ್ಸ್ ಹಾಕ್ದ. ನಾನು ಬೋಳಿ ನನ್ನ ಮಗನೇ ತಿಕ್ಕ ಮುಚ್ಕೊಂಡು ಓನರ್ ನಾನು 1 hour ಅಲ್ಲಿ ನಾಯಿ ನನ್ ಮನೇಲಿ ಇರ್ಬೇಕು ಅಂದೆ. ಅವ್ರು ಹೂ ಅಂತಂದ. ಒಂದ್ ಜೈಲ್ಗೆ ಹಾಕ್ಸ್ಬಿಡ್ತೀನಿ, ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಜೈಲ್ಗೆ ಹಾಕ್ಸ್ಬಿಡ್ತೀನಿ ಅನ್ಬಿಟ್ಟು ಉಗಿದ್ಬಿಟ್ಟು 1 hour ನಾಯಿ ತಂದು ಕೊಟ್ರು. ಅದು ಇವ್ರ ನಿಯತ್ತಿಂದ. ಬೇರೆಯವ್ರಾಗಿದ್ರೆ ಇವ್ರ ತರ ಅಲ್ದೇವ್ರಾಗಿದ್ರೆ ಉಲ್ಟಾ ತಿರುಗಿ ಜಗಳ ಆಗಿ ಸ್ಟೇಷನ್ ಮೆಟ್ಲೇರಿ ತುಂಬಾ ಪ್ರಾಬ್ಲಮ್ ಆಗಿರೋದು. ಆದ್ರೆ ಭಯ, ಆಮೇಲೆ ಅವ್ರು ನಂಗೆ ವ್ಯಾಲ್ಯೂ ಕೊಡ್ತಾರೆ, ಅದರಿಂದ ಅವ್ರವ್ರು ಮಾತಾಡ್ಕೊಂಡು 1 hour ಅಲ್ಲಿ ತರ್ಸ್ಕೊಟ್ರು. ಈಗ ನಾಯಿ ನನ್ನ ಹತ್ರ ಸೇಫ್ ಆಗಿ